ಎಲ್ರಿಗೂ ನಮಸ್ಕಾರ. ಕಟ್ಲೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಮಾಡೋಣ. ಅತ್ಯಂತ ಸರಳವಾಗಿರೋ ಮೆಥಡಲ್ಲಿ 6ಕ್ಕೆ 1 ಅಂತ ಅಳತೆ ಇಟ್ಕೊಂಡ್ರೆ ಸಖತ್ತಾಗಿರೋ ಉಪ್ಪಿನಕಾಯಿ ಬರುತ್ತೆ. ನೀವು ನೋಡ್ತಾ ಇರೋ ಹಾಗೆ ಬಾಯಲ್ಲಿ ನೀರು ಬರುತ್ತಲ್ಲ, ಅಷ್ಟೊಂದು ಚೆನ್ನಾಗಾಗಿದೆ ಉಪ್ಪಿನಕಾಯಿ. ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ನಂದು ಈ ಸಾರಿ ಉಪ್ಪಿನಕಾಯಿ ಹಾಕೋದು. ಎಂಡ್ಗೆ ಹಾಕ್ತಾಯಿದ್ದೀನಿ ಇದನ್ನು. ಬಟ್ ಹಾಕೋದ್ರೂ ಸೂಪರ್ ಆಗಿದೆ, ಹಾಗೆ ಟೇಸ್ಟೂ ಸಖತ್ತಾಗಿ ಬಂದಿದೆ. ನಮ್ಮ ತೋಟದಲ್ಲಿ ನಾವು ಕೇಸರ್ ಮ್ಯಾಂಗೋ ಬೆಳಿತೀವಿ, ಅದನ್ನೇ ತೊಗೊಂಡಿದ್ದು. ಇದು ಸ್ವಲ್ಪ ಹುಳಿ ಕಡಿಮೆ ಇರೋದಕ್ಕೆ ನಾನು ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನಿಮಗೆ ಹುಳಿಕಾಯಿ ಸಿಕ್ಕರೆ ತುಂಬ ಒಳ್ಳೆಯದು, ಅದನ್ನೇ ತೊಗೊಂಡು ಉಪ್ಪಿನಕಾಯಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ನೀರಿಲ್ಲದೆ ಇರೋ ಹಾಗೆ ಬರೆಸ್ಕೊಂಡಿರೋದು. ನಂತರ ಈ ಥರ ಉಪ್ಪಿನಕಾಯಿನ ಹೇಗೆ ಬೇಕು ಹಾಗೆ ಆ ಸೈಜಲ್ಲಿ ನಾನು ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಅಳತೆಗೆ ಈ ಬೌಲಿಂದ 6 ಬೌಲ್ ತೊಗೊಂಡಿರೋದು. ಅದು ಇನ್ನೂ ಜಾಸ್ತಿ ಆಗಿತ್ತು, ಅದನ್ನು ಸಪ್ರೇಟ್ ಹಾಕ್ಕೊಂಡಿರೋದು. ಅಳತೆಗೆ ಪರ್ಫೆಕ್ಟ್ ಅಂದರೆ 6ಕ್ಕೆ 1 ಇರೋದ್ರಿಂದ 6 ಬೌಲಷ್ಟು ಹೋಳು ತೊಗೊಂಡು 4 ಚಮಚೆಯಷ್ಟು ಮೆಂತೆಕಾಳು ಮತ್ತು 2 ಚಮಚೆಯಷ್ಟು ಜೀರಿಗೆನ ಹುರ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ವರೆಗೂ ಹುರ್ಕೊಂಡಾದ್ಮೇಲೆ 1 ಬೌಲ್, ಯಾವ ಬೌಲಿಂದ ಮಾವಿನಕಾಯಿ ಎಳ್ಕೊಂಡಿದ್ವಲ್ಲ ಅದೇ ಬೌಲಿಂದ 1 ಬೌಲಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಅಗದಿ 1 ರಿಂದ 2 ನಿಮಿಷ ಏಕ್ದಮ್ ಕಡಿಮೆ ಫ್ಲೇಮಲ್ಲಿ ಇದನ್ನು ಹುರ್ಕೊಂಡ್ರೆ ಆಯಿತು. ತುಂಬ ಜಾಸ್ತಿ ಹುರ್ಕೊಳ್ಳೋದು ಬೇಕಾಗಿಲ್ಲ. ಇದನ್ನು ಸ್ವಲ್ಪ ಬೆಚ್ಚಗಿರುವಾಗಲೇ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಫೈನ್ ಪೌಡ್ರ್ ಬೇಕಾಗಿಲ್ಲ. ಸಾಸಿವೆ ಹಳಕು ಅಲ್ಲಲ್ಲಿ ಬಾಯಿಗೆ ಬಂದರೆ ಚೆನ್ನಾಗಿರುತ್ತೆ. ಇದು 1ರಲ್ಲಿ 2 ಬೇಳೆ ಥರ ಆದರೆ ಸಾಕು. ಈಗ ಇದು ರೆಡಿ. ಈಗ ಉಪ್ಪಿನಕಾಯಿಗೆ ಏನು ಹೋಳು ಹೆಚ್ಕೊಂಡಿದ್ದೀವಲ್ಲ ಅದಕ್ಕೆ ಸಾಸಿವೆ ಪೌಡರ್ನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಖಾರದ ಪುಡಿ, ಅದೇ ಬೌಲಿಂದ 1 ಬೌಲ್ ಖಾರದ ಪುಡಿ, 6 ಉಪ್ಪಿನಕಾಯಿ ಹೋಳಿಗೆ 1 ಖಾರ ಪುಡಿ, 1 ಸಾಸಿವೆ ಮತ್ತು 1 ಉಪ್ಪು. ನಮ್ಮದು ಹುಳಿ ಕಡಿಮೆ ಇರೋದ್ರಿಂದ ನಾನು 1ಕ್ಕೆ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿದು ಹುಳಿಕಾಯಿ ಇದ್ದರೆ ನೀವು 1ಕ್ಕೆ ಪೂರ್ತಿ ಉಪ್ಪು ಹಾಕ್ಕೋಬಹುದು. ಇದನ್ನು ಚೆನ್ನಾಗಿ ಕಲಸಿ ಸುಮಾರು 4-5 ಗಂಟೆವರೆಗೂ ಇದನ್ನು ಮುಚ್ಚಿ ಇಟ್ಬಿಡೋಣ. ಉಪ್ಪು ಸ್ವಲ್ಪ ಕರಗಿ ನೀರು ಬಿಟ್ಕೊಂಡ್ರೆ ಚೆನ್ನಾಗಾಗತ್ತೆ. ಈಗ ಮತ್ತೆ ಅದೇ ಬೌಲಿಂದ 1 ಬೌಲಷ್ಟು ಎಣ್ಣೆನ ಕಾಸ್ಕೋತಾ ಇದ್ದೀನಿ. ಅಳತೆಗೆ ಸೇಮ್ ಬೌಲ್ ಯೂಸ್ ಮಾಡಿ, ಪರ್ಫೆಕ್ಟ್ ಟೇಸ್ಟ್ ಆ್ಯಂಡ್ ಟೆಕ್ಸ್ಚರ್ ಬರುತ್ತೆ. ಎಣ್ಣೆ ಕಾದಾದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ಇಷ್ಟಪಡೋರು 2 ಸ್ಪೂನ್ ಬೇಕಾದರೂ ಹಾಕ್ಕೋಬಹುದು. ಈಗ ಎಣ್ಣೆ ಪೂರ್ತಿ ಆರಬೇಕು, ಬಿಸಿ ಇರಬಾರ್ದು. ಎಣ್ಣೆ ಪೂರ್ತಿ ಆರಾದಮೇಲೆ ನಾವು ಒಂದು 4-5 ಗಂಟೆ ಬಿಟ್ಟಿದ್ವಲ್ಲ, ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇದು ಒಂದು 3-4 ದಿನಕ್ಕೆ ಇನ್ನೂ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ಡೇಗೆ ನಾನು ಬಾಟ್ಲಿಗೆ ಫಿಲ್ ಮಾಡಿ ಇಟ್ಬಿಟ್ಟೆ. ಬಟ್ 3-4-5 ದಿವಸ ಆದಮೇಲೆ ಮತ್ತೊಂದು ಸರಿ ಬಾಟ್ಲ್ ನೀವು ತೆಗೆದು ನೋಡಿದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಈಗ ಇನ್ನೂ ರಸ ಬಿಟ್ಕೊಳ್ತಾ ಇದೆ. ಈಗ ನಾನು ಒಂದು 4-5 ಸ್ಪೂನಷ್ಟು ಹುರಿದಿರೋ ಮೆಂತೆಕಾಳು ಸೇರಿಸ್ಕೊತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್. ಬಾಯಲ್ಲಿ ಮೆಂತೆಕಾಳು ಇಷ್ಟಪಡೋರು ಇದನ್ನು ಸೇರಿಸ್ಕೋಬೋದು, ಅದರ್ವೈಸ್ ಹಾಕದೇ ಇದ್ದರೂ ಓಕೆ. ಈಗ ಎಣ್ಣೆನ ಪೂರ್ತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಒಂದು 24 ಅವರ್ಸ್ ಅಷ್ಟು ಮುಚ್ಚಿಟ್ಟಿದ್ದು. ಆವಾಗ ಇದು ಚೆನ್ನಾಗಿ ರಸ ಗಟ್ಟಿಯಾಗಿ ಇವನ್ನಾಗಿ ಬಂತು. ಸೊ ನೋಡಿ, ಈಗ ರಸ ಬಿಟ್ಕೊಳ್ತಾ ಇದೆ. ಉಪ್ಪು ನೀರು ಬಿಡ್ತಾ ಹೋದ ಹಾಗೆ ರಸ ಚೆನ್ನಾಗಿ ಒಂದೇ ಥಿಕ್ನೆಸ್ ಬರುತ್ತೆ. ಇನ್ನು ಪೌಡ್ರ್ ಇದೆ. ನೆಕ್ಸ್ಟ್ ಡೇ ಈವ್ನಿಂಗ್ ಅಷ್ಟೊತ್ತಿಗೆ ಈ ಥರ ರೆಡಿಯಾಗಿತ್ತು. ನಾನು ಬಾಟಲ್ನ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಂದು 4-5 ಗಂಟೆವರೆಗೂ ಒಣಗಕ್ಕೆ ಬಿಟ್ಟಿದ್ದೀನಿ. ಈ ಥರ ಪ್ಯಾಕ್ ಮಾಡಿದರೆ 1 ವರ್ಷ 2 ವರ್ಷ ಆಗಿ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಮತ್ತು ವಾಸನೆಯೂ ಬರಲ್ಲ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ. ಬಿಸಿಲಲ್ಲಿ ಇಟ್ಟಿರೋ ಬಾಟ್ಲು ಉಪಯೋಗಿಸಿ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.